ಒಂದು ಹ್ಯೂಮನ್ಗೆ ಅಷ್ಟೇ ಸಪೋರ್ಟ್ ಅಂತ ಬಂದಿದ ತಕ್ಷಣ ತುಂಬ ಜನ ಹೇಳ್ತಾರೆ ನಾನು ಇರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಯಾರು ಮಾಡಲ್ಲ. ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನೇ ಆಗಿರಿ ಯು ಶುಡ್ ಮೇಕ್ ಮನಿ. ನಾನೇ ದೇವರು, ನನ್ನಿಂದನೇ ಇದು ಗೇಸ್ ಲೈಕ್ ಅವ್ರಿಗೆ ಮೆನ್ ಮೇಲೆ ಅಟ್ರಾಕ್ಟ್ ಆಗುತ್ತೆ, ಬಟ್ ದೇ ವಿಲ್ ನೆವರ್ ಚೇಂಜ್. ಹುಟ್ಟುತ್ತಾನೆ ನಾವು ಹುಡುಗ ಆಗಿ ಹುಟ್ಟಿರ್ತೀವಿ, ಬಟ್ ಬೆಳೀತಾ ಬೆಳೀತಾ ನಮಗೆ ಗರ್ಲ್ ಫೀಲಿಂಗ್ ಬಂದು ನಾವು ಹುಡುಗಿಯಾಗಿ ಚೇಂಜ್ ಆಗ್ತೀವಿ. ಇಲ್ಲ ನಾನು ಜಾಸ್ತಿ ಹುಡುಗಿರ ಜೊತೆನೇ ಇರ್ತಾ ಇದ್ದೆ, ಯಾಕೆ ಈ ಥರ, ಯಾಕೆ ಹಿಂಗೆ ಆಡ್ತೀಯಾ, ಹುಡುಗಿರ್ ವಾಶ್ರೂಮ್ಗೆ ಹೋಗು, ನಮ್ಮ ವಾಶ್ರೂಮ್ಗೆ ಯಾಕೆ ಬರ್ತೀಯಾ, ಆಮೇಲೆ ಚಕ್ಕ ಅಂತ ಪೇಪರ್ ಬರೆದು ಬ್ಯಾಗ್ ಮೇಲೆ ಅಂಟಿಸಿ ನೀನು ನಡಿಬೇಕು, ಇಲ್ಲಾಂದ್ರೆ ಪ್ಯಾಂಟ್ ಬಿಚ್ಚಿಸ್ತೀವಿ. ಒಂದು ಹುಡುಗಿಗೆ ಸಿಗೋ ರೆಸ್ಪೆಕ್ಟ್ ಒಂದು ಹುಡುಗಂಗೆ ಸಿಗೋ ರೆಸ್ಪೆಕ್ಟ್ ನನಗಿಲ್ಲ. 8th 9th ಬರ್ತಾ ಬರ್ತಾ ಗೊತ್ತಾಯಿತು, ಓಕೆ ನನ್ನ ಬಾಡಿಲಿ ಒಳಗಡೆ ಇರೋ ಸೋಲ್ ಬೇರೆ, ಹುಡುಗ ಅಲ್ಲ ನಾನು. ನಂಗೆ ಇವಾಗ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಚೇಂಜಸ್ ಗೊತ್ತಾಗ್ತಾ ಇದೆ. ನಾನು ಜಾಸ್ತಿ ಇವಾಗ ಹುಡುಗರ ಮೇಲೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀನಿ, ಆ ಥರ ಫೀಲ್ ಆಗೋದು. ಜೆಂಟ್ಸ್ ಲೆಕ್ಚರರ್ಸ್, ಸ್ಕೂಲಲ್ಲಿ ಸರ್ಗಳು ತುಂಬ ಅವರು ಆಡ್ಕೊಂಡಿದ್ದಾರೆ. ಐ ಥಿಂಕ್ ಸೊ ದೇ ಆರ್ ಓನ್ಲಿ ನಾಟ್ ಮೆಚೂರ್ಡ್. ಅದು ವಾಶ್ರೂಮಲ್ಲಿ ತುಂಬ ಸಲ ಲಾಕ್ ಮಾಡಿ ಹೊಡೆದಿದ್ದಾರೆ, ನೀರೆಲ್ಲ ಇರ್ಚಿದ್ದಾರೆ ವಾಶ್ರೂಮಲ್ಲಿ. ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ಇವತ್ತಿನ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ನಕ್ಷತ್ರ ಅವರಿದ್ದಾರೆ. ಇವತ್ತಿನ ಪಾಡ್ಕಾಸ್ಟಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಣ, ಒಂದಿಷ್ಟು ಎಮೋಷನ್ಸ್ನ ಶೇರ್ ಮಾಡ್ಕೊಳ್ಳೋಕ್ಕೆ, ಒಂದಿಷ್ಟು ಪ್ರೀತಿ ಬಗ್ಗೆ ಮಾತಾಡೋಕ್ಕೆ, ಅವರ ಒಂದು ಲೈಫ್ ಜರ್ನಿನ ಒಂದು ರೀತಿ ಪಾಸಿಟಿವ್ ವೇಯಲ್ಲಿ ನಾವು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ಆ್ಯಂಡ್ ಎಂಜಾಯ್ ಟುಡೇಸ್ ಎಪಿಸೋಡ್ ವಿತ್ ಬಿಯಾಂಡ್ ಲಿಮಿಟ್ಸ್. ಹಾಯ್ ನಕ್ಷತ್ರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಆ್ಯಂಡ್ ಎವ್ರಿ ಟೈಮ್ ವೆನ್ ಐ ಸಿ ಯು ಆನ್ ಇನ್ಸ್ಟಾಗ್ರಾಮ್ ಐ ಫೀಲ್ ಎಷ್ಟು ಗಾರ್ಜಿಯಸ್ ಆಗಿದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ. ಆ್ಯಂಡ್ ಯು ಹ್ಯಾವ್ ಗಾಟ್ ಅ ಬ್ಯೂಟಿಫುಲ್ ವಾಯ್ಸ್. ಎಲ್ಲೂ ನಮಗೆ ಏನೋ ಬೇರೆ ಥರ ಅನ್ಸೋದೇ ಇಲ್ಲ. ವಿ ಫೀಲ್ ಲೈಕ್ ವೆನ್ ಎವರ್ ವಿ ಸಿ ಯೋರ್ ವಿಡಿಯೋ ಆ್ಯಂಡ್ ನೀವು ಪಾಸಿಟಿವ್ ಆಗಿರುವಂಥ ರೀತಿ ಎಲ್ಲ ನೋಡಿದಾಗ ನಮಗೆ ಲೈಫಲ್ಲಿ ಬಂದಿರುವಂಥ ಎಷ್ಟೋ ಸಮಸ್ಯೆಗಳು ಏನೂ ಅಲ್ಲ ಅದ್ರ ಮುಂದೆ. ಸೊ ಹೌಸ್ ಯುವರ್ ಲೈಫ್, ಹೇಗಿದೆ ಈಗ? ಲೈಫ್ ತುಂಬ ಚೆನ್ನಾಗಿದೆ ಹೇಳ್ಬೋದಲ್ಲ. ಗೋಯಿಂಗ್ ಗುಡ್, ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್ ಅಂತ ಹೇಳ್ಬೋದು. ಚೆನ್ನಾಗಿ ನಡೀತಿದೆ. ಓಕೆ, ಸೊ ನಾವು ಯು ಆರ್ 22 ಅಲ್ವಾ? ಹೌದು. ಬಟ್ ಎಲ್ಲರೂ ಅನ್ಕೊಂತಾರೆ ಯು ಹ್ಯಾವ್ ಟು, ಅಂದರೆ ನೀವು ಟ್ರಾನ್ಸ್ ಆಗಬೇಕು ಅಂದರೆ ಯು ನೀಡ್ ಮೋರ್ ದೆನ್ 30 years, 25 years. ಹೌದು, ಆ ಥರ ಎಲ್ಲ ಇರುತ್ತೆ. ಮೈ ಕ್ವೆಶನ್ ಇಸ್, ನೀವು ಟ್ರಾನ್ಸ್ ಆಗಬೇಕು ಅಂತ ಅಂದಾಗ ಯು ಹ್ಯಾವ್ ಟು ಬಿ ವೆರಿ ಫೈನಾನ್ಷಿಯಲಿ ಸ್ಟೇಬಲ್ ಅಲ್ವಾ? ಇಲ್ಲ ನಿಮ್ಮ ಕೈಯಲ್ಲಿ ಏನೋ ಒಂದು ಕೆಲಸ ಇರಬೇಕು, ಇಲ್ಲ ನಿಮ್ಗೊಂದು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಹೇಗಿದೆ ನಿಮ್ಮ ಲೈಫ್? ವಾಟ್ಸ್ ಯುವರ್ ಸಪೋರ್ಟ್? ಸಪೋರ್ಟ್ ಅಂತ ಹೇಳಕ್ಕೆ ಬಂದಾಗ, ಮನೆ ಬಿಟ್ಟು ಬಂದಾಗಿಂದ ಅಷ್ಟು ಸಪೋರ್ಟ್ ಎಲ್ಲ ಯಾರ್ದು ಇರಲಿಲ್ಲ. 1 2 3 ಫ್ರೆಂಡ್ಸ್ ಮತ್ತು ಒಬ್ಬರು ಟ್ರಾನ್ಸ್ ಪರ್ಸನ್ ಲೈಫ್, ಅವ್ರದ್ದೇ ಸಪೋರ್ಟ್ ಸಿಕ್ಕಿ ನಾನು ಇವತ್ತು ಈ ಜಾಗದಲ್ಲಿ ಇದ್ದೀನಿ ಅಂತ ಹೇಳ್ಬೋದು. ಫ್ರೆಂಡ್ಸ್? ಫ್ರೆಂಡ್ಸ್. ಓಕೆ. ಅದು ಬಿಟ್ಟು ಇನ್ಯಾರ್ದು ಸಪೋರ್ಟ್ ಇಲ್ಲ. ಎಲ್ಲ ತುಂಬ ಜನ ಹೇಳ್ತಾರೆ, ಒಂದು ಟ್ರಾನ್ಸ್ ಆಗಲಿ ಒಂದು ಹ್ಯೂಮನ್ಗೆ ಅಷ್ಟೇ ಸಪೋರ್ಟ್ ಅಂತ ಬಂದಿದ ತಕ್ಷಣ ತುಂಬ ಜನ ಹೇಳ್ತಾರೆ ನಾನು ಇರ್ತೀನಿ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಬಟ್ ಯಾರು ಮಾಡಲ್ಲ. ಕಷ್ಟ ಅಂತ ಬಂದಾಗ ನಾನು ತುಂಬ ಜನ ಹೇಳ್ತಾರೆ ನಾನು ಇವತ್ತು ಇರ್ತೀನಿ, ಏನೇ ಬೇಕಂದ್ರೂ ಕೇಳು ಅಂತ. ಬಟ್ ಕೇಳೋ ಪರಿಸ್ಥಿತಿಗೆ ಹೋದಾಗ ಆಗ ಯಾರೂ ನಮ್ಮ ಜೊತೆ ಇರೋದಿಲ್ಲ. ಸೊ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಏನೇ ಆಗಿರಿ ಯು ಶುಡ್ ಮೇಕ್ ಮನಿ. ದುಡ್ಡು ಮಾಡಬೇಕು. ಹೌದು. ಓಕೆ, ಸೊ ನೀವು ವೆನ್ ಯು ಗಾಟ್ ಟು ನೋ ನನಗೆ ಯಾರೂ ಸಹಾಯ ಮಾಡಲ್ಲ, ಐ ಜಸ್ಟ್ ರೆಡ್ ಇನ್ ಸಮಥಿಂಗ್. ಐ ಮೀನ್ ನಾವು ದೇವರಲ್ಲಿ ನಂಬ್ತೀವಿ, ಬಟ್ ನೀವು ತುಂಬ ಜಾಸ್ತಿ ನೀವು ದೇವರಲ್ಲಿ ನಂಬ್ತೀರಾ ಅನ್ನೋದಕ್ಕೆ. ಯಾರೋ ಒಂದು ಲೇಡಿ ಹೇಳ್ತಾರೆ, ಶಿ ಇಸ್ ಅ ಟ್ರಾನ್ಸ್ಜೆಂಡರ್, ಶಿ ಟೆಲ್ ಸರ್ ನಾವು ಒಬ್ಬರಿಗೆ ಹಿಂಗೆ ನಮಸ್ಕಾರ ಮಾಡ್ತೀವಿ ಅಂದರೆ ನಮ್ಮೊಳಗಡೆ ಇರೋ ದೇವರು, ಅವ್ರೊಳಗಡೆ ಇರೋ ದೇವರು ಪರಿಚಯ ಆಗಲಿ ಅಂತ ಹೇಳ್ತಾರೆ. ದೇ ಆರ್ ವೆರಿ ಲೈಕ್ ತುಂಬ ನಂಬ್ತಾರೆ. ಐ ಮೀನ್ ತುಂಬ ರೀತಿ ಅವರು ದೇವರಲ್ಲಿ ನಂಬೋದಕ್ಕೆ ಯಾರು ಇಲ್ಲ ಅಂದ್ರೆ ಎಂಡ್ ಆಫ್ ದ ಡೇ ದೇವರು ಅವರೊಟ್ಟಿಗೆ ಇರ್ತಾರೆ ಅಂತ. ಹೌ ಮಚ್ ಡು ಯು ಬಿಲೀವ್ ಗಾಡ್? ನಾನು ತುಂಬ ನಂಬ್ತೀನಿ. ತುಂಬ ಜನ ಅನ್ಕೋತಾರೆ ನಾನು ಇನ್ಸ್ಟಾಗ್ರಾಮ್ ನೋಡಿ ಬರೀ ನಾನು ಶಾರ್ಟರ್ಸ್ ಹಾಕ್ತೀನಿ, ಪಾರ್ಟಿ ಹೋಗ್ತೀನಿ, ಬರೀ ಅದು ಇದು ಅಂತ. ಬಟ್ ನಾನು ದೇವರಲ್ಲಿ ತುಂಬ ನಂಬ್ತೀನಿ, ನನಗೂ ಭಕ್ತಿ ಜಾಸ್ತಿ ಇದೆ. ಅಂದರೆ ಆ ಥರ ಅಂದರೆ ನಾನೇ ದೇವರು, ನನ್ನಿಂದನೇ ಇದು ಆ ಥರ ಅಂತ ಅಲ್ಲ. ಬಟ್ ಎಲ್ಲೋ ತುಂಬ ನಾವು ಜಾಸ್ತಿ ಡಿಪ್ರೆಷನ್ ಹೋದಾಗ ಎಲ್ಲ ನಾನು ಜಾಸ್ತಿ ಹೋಗೋದೇ ಟೆಂಪಲ್ಸಿಗೆ. ಅಲ್ಲಿ ಹೋಗಿ ಇಲ್ಲ ಸ್ವಲ್ಪ ಹೊತ್ತಲ್ಲಿ ಕುತ್ಕೊಂಡ್ರೆ ತುಂಬ ಏನೋ ಒಂದು ಸಪೋರ್ಟ್ ಸಿಕ್ತಂಗೆ ಅನ್ಸುತ್ತೆ, ಏನೋ ಒಂದು ಒಳ್ಳೆ ರಿಫ್ರೆಶ್ ಅನ್ಸುತ್ತೆ. ದೇವ್ರನ್ನ ನಂಬಲೇಬೇಕು. ಓಕೆ, ಸೊ ಯಾವ ದೇವ್ರನ್ನ ನೀವು ಜಾಸ್ತಿ ನಂಬೋದು? ಹೆಣ್ಣು ದೇವರೇ ಆಬ್ವಿಯಸ್ಲಿ. ಚಾಮುಂಡೇಶ್ವರಿ ಇಲ್ಲ ಗಣೇಶ, ನನ್ನ ಫೇವ್ರೆಟ್ ದೇವ್ರದೇ ಗಣೇಶ. ನಾನು ಎಲ್ಲೇ ಹೋದ್ರೂ ಒಂದು ಚಿಕ್ಕ ಮೂರ್ತಿ ಆದ್ರೂ ನನ್ನ ಬ್ಯಾಗಲ್ಲಿ ಕ್ಯಾರಿ ಮಾಡ್ತೀನಿ. ನೈಸ್. ಬಿಲೀವ್ ಎಂಡ್ ಆಫ್ ದ ಡೇ ಯಾರು ಇಲ್ಲನೂ ನಮ್ಮೊಟ್ಟಿಗೆ ದೇವ್ರು ಇರ್ತಾರೆ. ಹೌದು. ಓಕೆ, ದೇವರು ಒಂದು ಕಡೆ ಆದರೆ ಹೂ ವಾಸ್ ದೇರ್ ವಿತ್ ಯು ಇನ್ ಆಲ್ ಯೋರ್ ಸಿಚುವೇಶನ್ಸ್ ಫ್ರಮ್ ದೆನ್ ಟಿಲ್ ನೌ ಅಂತ ಹೇಳಿದ್ರೆ ನನ್ನ ಲೈಫ್, ನನ್ನ ಟ್ರಾನ್ಸ್ಫಾರ್ಮೇಷನಿಂದ ಹಿಡಿದು ಇಲ್ಲಿವರೆಗೂ ನನ್ನ ಜೊತೆಲಿ ಇದ್ದಿದ್ದಂದರೆ
ಪವಿತ್ರ ಮತ್ತು ಪ್ರಜ್ಞಾ ಅಂತ, ದೇ ಆರ್ ಮೈ ವೆರಿ ಬೆಸ್ಟ್ ಫ್ರೆಂಡ್ಸ್. ಒಬ್ಬರು ಕಸಿನ್ ಪವಿತ್ರ ಅಂತ, ಇನ್ನೊಬ್ಳು ಪ್ರಜ್ಞಾ ಅಂತ. ಅವರಿಬ್ಬರೇ ಹುಡುಗಿರು ನನ್ನ ಕಮ್ಯುನಿಟಿ ಆಗಲಿ. ಲೈಕ್ ಬಿಫೋರ್ ನೀವು ಹಂಗಿರ್ಬೇಕಾದ್ರೆ ಮನೆ ಬಿಟ್ಟು ಬಂದಾಗಿಂದನೂ ಇಂಥವ್ರಿಗೂ ಪ್ರತಿ ನನ್ನ ಲೈಫ್ ಹಿಸ್ಟ್ರಿ, ನನ್ನ ಲೈಫ್ ಜರ್ನಿ, ನಾನು ಎಲ್ಲ ಎಷ್ಟು ಖುಷಿ ಆಗಿರ್ಬೋದು, ದುಃಖ ಆಗಿರ್ಬೋದು, ಎಲ್ಲ ಹಂಚ್ಕೊಳ್ಳೋದು ನಾನು ಜಾಸ್ತಿ ಅವ್ರ ಹತ್ರನೇ. ಓಕೆ, ನೈಸ್. ಸೊ ಅಂದರೆ ಎಷ್ಟೊಂದು ಜನಕ್ಕೆ ವಾಟ್ಸ್ LGBT ಇದ್ರ ಬಗ್ಗೆ ಅರಿವೇ ಇರಲ್ಲ. ಹೌದು. ಆ್ಯಂಡ್ ಟ್ರಾನ್ಸ್ ವುಮೆನ್ ಬೇರೆ, ಲೆಸ್ಬಿಯನ್ಸ್ ಬೇರೆ, ಆ್ಯಂಡ್ ಟ್ರಾನ್ಸ್ ಮೆನ್ ಬೇರೆ. LGBTQ ಜಸ್ಟ್ ಬ್ರೇಕ್ ಡೌನ್. LGBTQ ಏರಿಯಾ ಪ್ಲಸ್ ಏನೋ ಇದೆ ಈಗ. ಎಲ್ ಅಂದರೆ ಲೆಸ್ಬಿಯನ್ಸ್, ಲೈಕ್ ಗರ್ಲ್ ಟು ಗರ್ಲ್ ಅಟ್ರಾಕ್ಟ್ ಆಗೋದು. ಬಿ ಅಂದರೆ ಬೈಸೆಕ್ಷುವಲ್ಸ್, ಲೈಕ್ ಒಂದು ಹುಡುಗ ಈ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಗರ್ಲ್ ಆಲ್ಸೋ, ಬಾಯ್ ಆಲ್ಸೋ, ಅದನ್ನು ಬೈಸೆಕ್ಷುವಲ್ ಅಂತ ಹೇಳ್ತಾರೆ. ಸೇಮ್ ಆಸ್ ಗರ್ಲ್ಗೂ ಅದು ಡಿಪೆಂಡ್ ಆಗುತ್ತೆ. ಗರ್ಲ್ ಶಿ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಬಾಯ್ ಆಲ್ಸೋ ಆ್ಯಂಡ್ ಗರ್ಲ್ ಆಲ್ಸೋ, ಅದು ಬೈಸೆಕ್ಷುವಲ್. ಆಮೇಲೆ ಗೇಸ್, ಲೈಕ್ ಅವ್ರಿಗೆ ಮೆನ್ ಮೇಲೆ ಅಟ್ರಾಕ್ಟ್ ಆಗುತ್ತೆ, ಬಟ್ ದೇ ವಿಲ್ ನೆವರ್ ಚೇಂಜ್, ಅವ್ರು ಹಾಗೆ ಇರ್ತಾರೆ. ಆ್ಯಂಡ್ ಟ್ರಾನ್ಸ್ ಪೀಪಲ್, ಲೈಕ್ ಅದು ಹುಟ್ಟುತ್ತಾನೆ ನಾವು ಹುಡುಗ ಆಗಿ ಹುಟ್ಟಿರ್ತೀವಿ, ಬಟ್ ಬೆಳೀತಾ ಬೆಳೀತಾ ನಮಗೆ ಗರ್ಲ್ ಫೀಲಿಂಗ್ ಬಂದು ನಾವು ಹುಡುಗಿಯಾಗಿ ಚೇಂಜ್ ಆಗ್ತೀವಿ. ಈ ಪಾಯಿಂಟ್ ಹೇಳಿದ್ರಲ್ಲ, ಹುಟ್ಟುವಾಗ ಯು ವಿಲ್ ಬಿ ಅ ಮೆನ್ ಅಂತ, ಬಟ್ ಸ್ಟಿಲ್ ಐ ರೆಡ್ ದಟ್ ಸೋಲಲ್ಲಿ ಯು ವಿಲ್ ಬಿ ಅ ವುಮೆನ್. ಹೌದು, ಎಕ್ಸಾಕ್ಟ್ಲಿ ಅಲ್ವಾ, ಸೋಲಲ್ಲಿ ಯು ವಿಲ್ ಬಿ ಅ ವುಮೆನ್. ಬಟ್ ಅದು ನಿಮಗೆ ಅರಿವಾಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಪೀಪಲ್ ಟೆಲ್, ನನಗೆ 18+ ಆದಮೇಲೆ ಗೊತ್ತಾಯಿತು, ಐ ಗಾಟ್ ಟು ನೋ ಆಫ್ಟರ್ 20 ಅಂತ. ವಾಟ್ಸ್ ದ ಎಕ್ಸಾಕ್ಟ್ ಏಜ್? ಎಕ್ಸಾಕ್ಟ್ ಅಂದರೆ ಇವಾಗ ನಾನು ನೋಡಿರೋ ಪ್ರಕಾರ ತುಂಬ ಜನ ಹೇಳ್ತಾರೆ 30 ಆದಮೇಲೆ ಚೇಂಜ್ ಆದರು, 45 ಆದಮೇಲೆ ಇವಾಗ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ. ಹೌದು, ಆ ಥರ ನಾನು ತುಂಬ ಕೇಳಿದ್ದೀನಿ. ಬಟ್ ನನಗೆ ನನ್ನ ಟ್ರಾನ್ಸ್ಫಾರ್ಮೇಷನ್ ಗೊತ್ತಾಗಿದ್ದು ನಾನು 13-14 ಇದ್ದಾಗೆ ನಂಗೆ ಗೊತ್ತಾಗ್ತಾ ಸ್ಟಾರ್ಟ್ ಆಯಿತು. ಲೈಕ್ ಅದು ಒಂದು ಟೈಮ್ ಆಫ್ ಮೆಚ್ಯೂರಿಟಿ ಪೀರಿಯಡ್. 6 or 7 ಮೆಚ್ಯೂರಿಟಿ ಪೀರಿಯಡ್. ನಂಗೆ ಅವಾಗೇ ನನ್ನ ಕಸಿನ್ಸ್ದು ಡ್ರೆಸ್ ಹಾಕ್ಬೇಕನ್ಸೋದು, ನಮ್ಮಮ್ಮ ಅದು ಸ್ಯಾರಿ ಹಾಕೋಬೇಕನ್ಸೋದು. ಎಲ್ಲೇ ಹೋದರೂ ಹುಡುಗಿರು ಅವ್ರದ್ದು ಏನು ಸೆಲೆಕ್ಟ್ ಮಾಡ್ತಾರೆ ನಾನು ಅದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೆ. ಸೊ ಅವಾಗಿದ್ದು ನಾನು 8th 9th ಬರ್ತಾ ಗೊತ್ತಾಯಿತು, ಓಕೆ ನನ್ನ ಬಾಡಿಲಿ ಒಳಗಡೆ ಇರೋ ಸೋಲ್ ಬೇರೆ, ಹುಡುಗ ಅಲ್ಲ ನಾನು. ನಂಗೆ ಇವಾಗ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಚೇಂಜಸ್ ಗೊತ್ತಾಗ್ತಾ ಇದೆ. ನಾನು ಜಾಸ್ತಿ ಇವಾಗ ಹುಡುಗರ ಮೇಲೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದೀನಿ, ಆ ಥರ ಫೀಲ್ ಆಗೋದು. ವಾಟ್ ವಾಸ್ ಯುವರ್ ನೇಮ್ ಬಿಫೋರ್ ರೋಹನ್. ನಕ್ಷತ್ರ ಹೆಂಗ್ ಚೇಂಜ್ ಆಯ್ತು? ನೀವೇ ಇಲ್ಲ, ಆ್ಯಕ್ಚುಲಿ ಚೆನ್ನೈಯಲ್ಲಿ ಒಬ್ರು ನನ್ನ ಫೇಮಸ್, ಅವರು ಚೆನ್ನೈಯಲ್ಲಿ ತುಂಬ ಪಾಪ್ಯುಲರ್, ಅವ್ರ ಫ್ರೆಂಡ್ ಇದ್ದಾರೆ, ಅವರು ಕೂಡ ಟ್ರಾನ್ಸ್. ಅವ್ರನ್ನ ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ ಮನೇಲಿ ಸುಳ್ಳು ಹೇಳಿ 10th ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಲ್ಲಿಗೆ. ಸೊ ಅಲ್ಲಿ ಅವ್ರು ನನ್ನನ್ನು ನೋಡಿ, ನಿನ್ನ ನೇಮ್ ನಕ್ಷತ್ರ ಅಂತ ಇಟ್ಕೋ, ನಕ್ಷತ್ರ ನಿನ್ನ ಲೈಫಲ್ಲಿ ಒಂದಿನ ಸ್ಟಾರ್ ಆಗ್ತೀಯಾ, ನಕ್ಷತ್ರ ಥರನೇ ಶೈನ್ ಆಗ್ತೀಯಾ ಅಂತ ಹೇಳಿ ಅವ್ರು ನಕ್ಷತ್ರ ಅಂತ ಇಟ್ಟಿದ್ರು. ಸೊ ನಿಮಗೆ ಆ ಹೆಸರು ಇಟ್ಟಾಗ ತುಂಬ ಖುಷಿ ಆಗಿತ್ತು. ಅವರು ಫಸ್ಟ್ ನನಗೆ ಖುಷಿ ಅಂತ ಇಟ್ಕೊಬೇಕಂತ ಆಸೆ ಇತ್ತು. ಸೊ ಅವರಲ್ಲಿ ಹೋದಾಗ ಖುಷಿ ಬೇಡ, ನಕ್ಷತ್ರ ಅಂತ ಇಟ್ಕೋ, ಇದು ಯೂನಿಕ್ ಆಗಿದೆ. ಇವಾಗ ತುಂಬ ಜನ ಹೇಳ್ತಾರೆ ನಕ್ಷತ್ರ, ಹೇಳ್ದವರೆಲ್ಲ ಹೇಳ್ತಾರೆ ಅದು ಯೂನಿಕ್ ನೇಮ್, ಯಾರನ್ನೂ ಕೇಳಿಲ್ಲ ನಾನು ಅಂತ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ನೇಮ್ ನಕ್ಷತ್ರ. ರೋಹನ್ ಟು ನಕ್ಷತ್ರ. ವಿ ಡೋಂಟ್ ಲೈಕ್ ತುಂಬ ಡೀಪಾಗಿ ಏನೇನಾಯಿತು ಅನ್ನೋ ಬೇಡ. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೋಹನ್ ಅಂಡ್ ನಕ್ಷತ್ರ ಇವತ್ತಿಗೆ? ದೇರ್ ಇಸ್ ಅ ಹೆಲ್ ಲಾಟ್ ಆಫ್ ಡಿಫ್ರೆನ್ಸ್. ಆಗ ಕಾನ್ಫಿಡೆನ್ಸ್ ಇರಲಿಲ್ಲ, ತುಂಬ ಭಯ ಇತ್ತು. ಐ ಥಾಟ್ ಐ ವಾಂಟ್ ಟು ಡೈ ಮೆನಿ ಟೈಮ್ಸ್. ತುಂಬ ಸಲ ಸೂಸೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಇವಾಗ ಆ ಮೈಂಡಲ್ಲೇ ಬರಲ್ಲ ಸೂಸೈಡ್, ಅದು ಇದು ಎಲ್ಲ. ರೋಹನ್ ಇದ್ದಾಗ ಲೈಫೇ ಬೇರೆ ಇತ್ತು. ಬಿಕಾಸ್ ಐ ವಾಸ್ ಎ ಗಾಯ್, ಐ ಯೂಸ್ ಟು ವೇರ್ ಕ್ಲೋತ್ಸ್ ವಿಚ್ ಐ ಡೋಂಟ್ ಲೈಕ್. ನನಗೆ ಆ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಇವಾಗ ಕೂಡ ನನಗೆ ಹುಡುಗಿರ್ ಟೀ ಶರ್ಟ್ ಹಾಕಬೇಕು, ಹುಡುಗಿರ್ ಶೂ ಹಾಕಬೇಕು ಅಂದ್ರೆ ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ, ನೋ ನಾನು ಹೀಲ್ಸೇ ಹಾಕೋದು, ಇಲ್ಲ ಹುಡುಗಿರ್ ಸ್ಲಿಪ್ಪರ್ ಹಾಕ್ತೀನಿ. ಶೂ ಹುಡುಗ ಇದ್ದಾಗ ಶೂ ಹಾಕಿ ನನಗೆ ತುಂಬ ಬೇಜಾರಾಗಿದೆ ಅಂತ. ಸೊ ಆ ಲೈಫ್ ತುಂಬ ವರ್ಸ್ಟ್ ಆಗಿತ್ತು. ಈ ಲೈಫ್ ತುಂಬ ಹ್ಯಾಪಿ ಆಗಿದ್ದೀನಿ. ಸೊಸೈಟಿಗೆ ನಾನು ಚೇಂಜ್ ಆಗಿರೋದು ಹ್ಯಾಪಿ ಇಲ್ಲ, ಬಟ್ ಇನ್ಸೈಡ್ ಐ ಆಮ್ ವೆರಿ ಹ್ಯಾಪಿ. ದಟ್ಸ್ ವಾಟ್ ವೈ ಈಗ ಸೊಸೈಟಿ ವಿ ಸಿ ಕಮೆಂಟ್ಸ್ ಅಲ್ವಾ, ಅವರಿಗೆ ಅವ್ರ ಪರ್ಸ್ನಲ್ ಲೈಫ್, ಎಲ್ಲರಿಗೂ ಅವ್ರ ಪರ್ಸ್ನಲ್ ಲೈಫ್ ಇರುತ್ತೆ, ಬಟ್ ಸ್ಟಿಲ್ ದೇ ಇಂಟರ್ಫಿಯರ್ ಆ್ಯಂಡ್ ಪುಟ್ ಕಮೆಂಟ್ಸ್. ಈಗ ಇನ್ಸ್ಟಾಗ್ರಾಮಿಗೆ ಬಂದ್ಮೇಲೆ ಬಿಟ್ಬಿಡಿ, ನೀವಿರೋವಂಥ ಒಂದು ಸರ್ಕಲಲ್ಲಿ, ಸ್ಕೂಲ್ ಆಗಿರ್ಬೋದು, ನೀವಿರೋವಂಥ ಮನೆ ವಾತಾವರಣದಾಗಿರ್ಬೋದು, ಅಲ್ಲೂ ನಿಮಗೆ ಕಮೆಂಟ್ಸ್ ಹಾಕಿರ್ತಾರೆ. ಹೌದು, ದೇ ಎಕ್ಸಾಕ್ಟ್ಲಿ ಡೋಂಟ್ ನೋ ವಾಟ್ಸ್. ಆ್ಯಕ್ಚುಲಿ ಸ್ಕೂಲ್ ಟೈಮ್, ಕಾಲೇಜ್ ಟೈಮಲ್ಲೆಲ್ಲ ನಂಗೆ ಎಜುಕೇಷನ್ ಓದಬೇಕಂತ ತುಂಬ ಆಸೆ ಇತ್ತು. ಬಟ್ ಸೊಸೈಟಿಯಿಂದ ಅದೂ ಓದೋಕ್ಕಾಗಲಿಲ್ಲ. ಹೌದಾ? ಬಿಕಾಸ್ ಸ್ಕೂಲ್ ಟೈಮಲ್ಲಿ ಏನು ಮಾಡೋರು, ಫ್ರೆಂಡ್ಸ್ ಎಲ್ಲ ನನ್ನ ಕ್ಲಾಸಿಗೆ ಬಂದು ಕೂತ್ಕೊಂಡು ಸಾಕು ಮಾಮ,
ಮಾಮ ಬಂದ ಚಕ್ಕ ಬಂದ. ನಂಗೆ ಅದ್ರ ಮೀನಿಂಗ್ ಏನಂತಾನೆ ಗೊತ್ತಿಲ್ಲ, ಚಕ್ಕದ ಮೀನಿಂಗ್ ಏನಂತಾನೆ ಗೊತ್ತಿಲ್ಲ. ಅಂದ್ರೆ ಆಗ್ಲೇ ನಿಮ್ ನೋಡಿದ್ರೆ ಹಾಗೆ ಅನ್ನಿಸ್ತಿತ್ತು. ನಾನು ಸ್ವಲ್ಪ ನಡೆಯೋದು, ವಾಕಿಂಗ್, ಇಲ್ಲ ನಾನು ಜಾಸ್ತಿ ಹುಡುಗಿರ್ ಜೊತೆನೇ ಇರ್ತಾ ಇದ್ದೆ. ಇವ್ನು ಯಾವಾಗಲೂ ಹುಡುಗಿರ್ ಜೊತೆನೇ ಇರ್ತಾನೆ, ಬಿಕಾಸ್ ನಂಗೆ ಅದು ಕಂಫರ್ಟಬಲ್ ಝೋನ್, ಅದು ಹುಡುಗಿರ್ ಜೊತೆ ಇರೋದು ತುಂಬ ಕಂಫರ್ಟಬಲ್. ಇವಾಗ ನೀವು ಹುಡುಗಿರ್ ಜೊತೆ ಹೇಗಿದ್ರೆ ಎಷ್ಟು ಸೇಫ್ ಅನ್ಸುತ್ತೆ, ನನಗೂ ಅದೇ ಥರ ಅನ್ಸೋದು. ನನಗೆ ಚಕ್ಕ ಮಾಮ ಅದ್ರ ಮೀನಿಂಗೇ ಏನಂತ ಗೊತ್ತಿಲ್ಲ, ಅವಾಗೇ ಹೆಸರಿಟ್ಟು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಐ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಇಟ್. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಕೂಲಲ್ಲಿ ಒಂಥರ ಅಂದರೆ ಕಾಲೇಜಲ್ಲಿ ಇನ್ನೊಂಥರ. ಕಾಲೇಜಲ್ಲಿ ಬರೀ ರೌಡಿಸಮ್, ಅಲ್ಲಿರೋ ಹುಡುಗರೆಲ್ಲ ತುಂಬ ಅಳ್ಸೋದು, ವಾಶ್ರೂಮಲ್ಲಿ ತುಂಬ ಸಲ ಲಾಕ್ ಮಾಡಿ ಹೊಡೆದಿದ್ದಾರೆ, ನೀರೆಲ್ಲ ಇರ್ಚಿದ್ದಾರೆ ವಾಶ್ರೂಮಲ್ಲಿ. ಯಾಕೆ ಈ ಥರ, ಯಾಕೆ ಹಿಂಗೆ ಆಡ್ತೀಯಾ, ಹುಡುಗಿರು ವಾಶ್ರೂಮ್ಗೆ ಹೋಗು, ನಮ್ಮ ವಾಶ್ರೂಮ್ಗೆ ಯಾಕೆ ಬರ್ತೀಯಾ, ಆ ಥರ ಎಲ್ಲ. ಆಮೇಲೆ ಚಕ್ಕ ಅಂತ ಪೇಪರ್ ಬರೆದು ಬ್ಯಾಗ್ ಮೇಲೆ ಅಂಟಿಸಿ ನೀನು ನಡಿಬೇಕು, ಇಲ್ಲಾಂದರೆ ಪ್ಯಾಂಟ್ ಬಿಚ್ಚಿಸ್ತೀವಿ, ಆ ಥರ ಎಲ್ಲ ತುಂಬ. ಅದನ್ನಾದ್ಮೇಲೆ ನಾನು ಕಾಲೇಜೇ ಹೋಗೋದು ಬಿಟ್ಬಿಟ್ಟೆ 2 months. ಡೈಲಿ ಹೊರಗಡೆ ಹೋಗಿ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಹತ್ಕೊಂಡು ಮನೆಗೆ ಹೋಗಿ ಕಾಲೇಜಿಗೆ ಹೋಗಿ ಬಂದೆ ಅಂತ ಸುಳ್ಳು ಹೇಳ್ತಾ ಇದ್ದೆ. ಅದರಿಂದ ಕಾಲೇಜ್ ಆಗೋಕ್ಕೂ ಇಷ್ಟಪಡಲಿಲ್ಲ. ನಮ್ಮ ಅಪ್ಪಂಗೆ ನಾನು ಡಾಕ್ಟರ್ ಓದಬೇಕಂತ ತುಂಬ ಆಸೆ ಇತ್ತು, ಬಟ್ ನನ್ನ ಹಣೆ ಬರದಲ್ಲಿ ನಾನು ಡಾಟರ್ ಆಗಬೇಕಂತ ಬರ್ದಿತ್ತು. ಓಕೆ. ಈ ಸ್ಕೂಲ್ ಟೈಮ್ ಆ್ಯಂಡ್ ಕಾಲೇಜ್ ಟೈಮಲ್ಲಿ ಹೇಳಿದ್ರಲ್ಲ, ಎಲ್ಲಿ ಸ್ಕೂಲೆಲ್ಲ ಓದಿ? ನಾನು ಸ್ಕೂಲ್ ಮಾಡಿದ್ದು ನೆಲಮಂಗ್ಲದಲ್ಲ, ಎಬಿನೇಜರ್ ಸ್ಕೂಲ್ ಅಂತ. ಕಾಲೇಜ್ ಶೇಷಾದ್ರಿಪುರಂ ಕಾಲೇಜ್. ಓಕೆ. ರೋಹನ್ನ ಆಗ ಆ ರೀತಿ ಎಲ್ಲ ರೇಗಿಸಿದ್ರು. ಟುಡೇ ಯು ಆರ್ ನಕ್ಷತ್ರ. ಮೆಸೇಜ್ಗಳು ದೇ ಆಲ್ ಆರ್ ಬಿಹೈಂಡ್ ಮೀ. ಅವ್ರು ಎಲ್ಲ ತುಂಬ ಜನ ಕೇಳ್ತಾರೆ, ಹೇಗೆ ಇಷ್ಟು ಚೇಂಜ್ ಆದೆ, ಕ್ಲಾಸಲ್ಲಿ ಇರೋ ಹುಡುಗಿನೂ ನಿನ್ನಷ್ಟು ಚೆನ್ನಾಗಿಲ್ಲ, ಹೇಗೆ ಇಷ್ಟು ಟ್ರಾನ್ಸ್ಫಾರ್ಮೇಷನ್ ಆದೆ. ಇವಾಗದೇ ರೇಗಿಸಿದವರೆಲ್ಲನೂ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಟ್ರಿಪ್ ಹೋಗ್ತಾ ಇದ್ದೀವಿ, ನಿನ್ನನ್ನು ಇನ್ವೈಟ್ ಮಾಡೋಣ ಅಂದ್ಕೊಂಡ್ವಿ, ಬರ್ತೀಯಾ? ನೋ, ಬಟ್ ನಾವ್ ಐ ಕೆಪ್ಟ್ ಮೈ ಬೌಂಡ್ರೀಸ್, ಐ ಆಮ್ ಔಟ್ ಆಫ್ ದೆಮ್. ಅವ್ರು ಯಾರೇ ಕಾಲ್ ಮಾಡಿದ್ರು ಲೈಕ್ ಐ ವಿಲ್ ಬಿ ನಾಟ್ ರೀಚಬಲ್. ಬಿಕಾಸ್ ಆಗ ಅಕ್ಸೆಪ್ಟ್ ಮಾಡ್ದಿಲ್ದಿರೋ ಇವತ್ತು ನಾನು ಇಲ್ಲಿದ್ದೀನಿ, ಪೊಸಿಷನಲ್ಲಿ ಇದ್ದೀನಿ ಅಂತ ಯಾಕೆ? ಸೊ ಐ ಡೋಂಟ್ ನೀಡ್ ದೆಮ್. ಆ್ಯಂಡ್ ಟೀಚರ್ಸ್ ಅವರಿಗೆಲ್ಲ ಏನಾದ್ರು? ಆ ಟೀಚರ್ಸ್ ಎಲ್ಲ ಅಂದರೆ ಲೇಡಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಸ್ಕೂಲಲ್ಲಿ ಕೂಡ ಅವರೆಲ್ಲ ಅವ್ರದ್ದೇ ಬೇರೆ ಲೈಫ್ ಇರುತ್ತೆ, ನೀವು ಯಾಕೆ ಅವ್ರನ್ನ ಹಾಡ್ಕೊಳ್ಳೋದು, ಅವ್ರದ್ದೇ ರಿಪ್ರೊಡಕ್ಷನ್ ಸಿಸ್ಟಮ್ ಬೇರೆ ಇರುತ್ತೆ, ನೀವು ಯಾಕೆ ಹಾಡ್ಕೊಳ್ಳೋದು, ಆ ಥರ ಎಲ್ಲ ಲೇಡಿ ಟೀಚರ್ಸ್ ಸಪೋರ್ಟ್ ಮಾಡ್ತಿದ್ರು. ಬಟ್ ಜೆಂಟ್ಸ್ ಲೆಕ್ಚರರ್ಸ್, ಸ್ಕೂಲಲ್ಲಿ ಸರ್ಗಳು ತುಂಬ ಅವರು ಆಡ್ಕೊಂಡಿದ್ದಾರೆ. ಐ ಥಿಂಕ್ ಸೊ ದೇ ಆರ್ ಓನ್ಲಿ ನಾಟ್ ಮೆಚೂರ್ಡ್, ಬಟ್ ತುಂಬ ಆಡ್ಕೊಂಡಿದ್ದಾರೆ. ಕಾಲೇಜಲ್ಲಿ ಕೂಡ ನಾನು ಒಂದೇ ಒಂದು ನೇಲ್ ಪೇಂಟ್, ಈ ಫಿಂಗರಿಗೆ ನೇಲ್ ಪೇಂಟ್ ಹಾಕಿದ್ದೆ ಅಂತ ಫುಲ್ ಡೇ ಈಚೆ ನೆನೆಸಿದ್ರು ಕಾಲೇಜಲ್ಲಿ. ಸರ್ ಯಾಕೆ ನೇಲ್ ಪೇಂಟ್ ಹಾಕ್ತೀಯಾ? ಆಮೇಲೆ ವಾಯ್ಸ್ ಹುಡುಗ ಆದಾಗೂ ಇದೇ ವಾಯ್ಸ್, ಗಾಡ್ ಗಿಫ್ಟ್. ಹೌದು, ಗಾಡ್ ಗಿಫ್ಟ್. ಬಟ್ ಕಾಲೇಜಲ್ಲಿ ರಫ್ ವಾಯ್ಸಲ್ಲಿ ಮಾತಾಡು, ನನ್ನನ್ನು ಸುಮ್ಮನೆ ಟಾರ್ಗೆಟ್ ಮಾಡಿ ಬುಕ್ ಓದು, ಲೆಸನ್ಸ್ ಓದು ಅಂತ ಹೇಳಿ ಟ್ರೈ ಟು ಚೇಂಜ್ ಯೋರ್ ವಾಯ್ಸ್, ಮೇಲ್ ವಾಯ್ಸಲ್ಲಿ ಮಾತಾಡು. ಆ ಥರ ಏನಾದರೂ ಬೈಕ್? ಮನೇಲಿ ತುಂಬ ನಮ್ಮಮ್ಮನೇ ಕಾಲ್ ಮಾಡಿ ಹುಡುಗನ ವಾಯ್ಸಲ್ಲಿ ಮಾತಾಡು, ರಫ್ ಆಗಿ ಮಾತಾಡು. ನೀನು ಯಾರೇ ಕಾಲ್ ಮಾಡಿದ್ರು ನಾನು ಅನ್ಕೊತಾರೆ, ಅದಕ್ಕೆ ನೀನು ಹುಡುಗ ವಾಯ್ಸಲ್ಲಿ ಮಾತಾಡು. ಬಟ್ ನಾನು ಎಷ್ಟು ಟ್ರೈ ಮಾಡ್ತೀನಿ, ನಾನು ಮನೇಲಿದ್ದಾಗೆಲ್ಲ ರಫ್ ವಾಯ್ಸಲ್ಲಿ ಟ್ರೈ ಮಾಡಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ಏನೇ ಮಾಡಿದ್ರು ಹುಡುಗಿ ವಾಯ್ಸೇ ಅನಿಸುತ್ತೆ, ರಫ್ ವಾಯ್ಸ್ ನಿಂಗಿಲ್ಲ ಅಂತ. ಸೊ ನಿಮ್ಮ ಕಾಲೇಜಲ್ಲಿ ಬುಕ್ ಓದಿಸ್ಬಿಟ್ಟು ಹುಡುಗನ ವಾಯ್ಸಲ್ಲಿ ಮಾತಾಡು, ಬೇಸ್ ವಾಯ್ಸ್ ಮೋರ್ ಲೌಡರ್ ಅಂತ ಇದು ಮಾಡೋರು. ಏನಂದರೆ ಇಟ್ಸ್ ಲೈಕ್ ಹ್ಯುಮ್ಯಾನಿಟಿ ಅಲ್ವಾ? ಈಗ ಕಾಲೇಜ್, ಐ ಮೀನ್ ನಮ್ಮ ಸುತ್ತ ಇರೋ ಜನಕ್ಕೆಲ್ಲ ಇವಾಗ ಒಂದು ಹುಡುಗ ಒಂದು ಹುಡುಗಿ, ಆ್ಯಂಡ್ ದ ಥರ್ಡ್ ಜನರೇಷನ್ ಇಸ್ ದಿಸ್, ಆ್ಯಂಡ್ ಇದು ಇರೋದು ಶತಮಾನದಿಂದ, ಆ್ಯಂಡ್ ಹೇಳ್ತಾರೆ ಇಟ್ಸ್ ಅ ಹಿಸ್ಟ್ರಿ, ಆಗ್ಲಿಂದನೂ ಇದ್ದಾರೆ ಅಂತ ಹೇಳ್ತಾರೆ. ಬಟ್ ಈಗಿನ ಜನ ಏನು ಅನ್ಕೊಂಡಿದ್ದಾರೆ ಅಂದರೆ ಸಡನ್ನಾಗಿ ಈಗ ಈ ಟ್ರಾನ್ಸ್ಜೆಂಡರ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಇಟ್ಸ್ ಅನ್ ಅಡಾಪ್ಷನ್, ಅಂದರೆ ಯುರೋಪಿಯನ್ಸಿಂದ, ಅಮೇರಿಕನ್ಸಿಂದ ಇದೊಂದು ಅವರಿಂದ ಅವರು ಸ್ವಲ್ಪ ಹೈಪ್ ಆಗಿ ಹಿಂಗೆ ಮಾಡಿದ್ದಾರೆ ಅಂತ. ಅಕಾರ್ಡಿಂಗ್ ಟು ಯು ವಾಟ್ಸ್ ದಿಸ್? ಆ್ಯಕ್ಚುಲಿ ತುಂಬ ಜನ ನನಗೆ ಹೇಳೋದು, ನನಗೆ ಕಮೆಂಟ್ಸ್ ಕೂಡ ಬರೋದು, ಅವಳು ಬೇಕಂತ ಚೇಂಜ್ ಆಗಿಲ್ಲ, ದಟ್ ಈಸ್ ಮೆಂಟಲ್ ಇಲ್ನೆಸ್, ಅವ್ರದ್ದು ಒಂದು ಇಲ್ನೆಸ್ ಅಷ್ಟೇ, ಅದಕ್ಕೋಸ್ಕರ ಚೇಂಜ್ ಆಗಿದ್ದಾರೆ. ಇಲ್ನೆಸ್ ಆಗಿ ಚೇಂಜ್ ಆಗಿದ್ರೆ ನನ್ನ ವಾಯ್ಸ್ ಈ ಥರ ಇಲ್ನೆಸ್ಸಿಗೆ ಚೇಂಜ್ ಆಗುತ್ತಾ? ನನ್ನ ಬಾಡಿ ಈ ಥರ ಆಗುತ್ತಾ? ಐ ಆಮ್ ಮೋರ್ ಫೆಮಿನೈನ್ ಕಂಪೇರಿಂಗ್ ಟು ಮೆನಿ ಗರ್ಲ್ಸ್, ಐ ಆಮ್ ಮೋರ್ ಫೆಮಿನೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅವಾಗಿನ ಕಾಲದಿಂದನೂ ಇದ್ದಾರೆ, ಶತಮಾನಗಳಿಂದ. ರಾಮಾಯಣ, ಮಹಾಭಾರತ, ತುಂಬ ರಾಜರು ಮನೆಗಳಲ್ಲಿ ಎಲ್ಲ ಕಡೆನೂ ಅವಾಗ ಅಕ್ಸೆಪ್ಟ್ ಮಾಡಿದ್ರು. ಆ್ಯಂಡ್ ಆಗ ಅವ್ರಿಗೊಂದು ಸ್ಪೇಸ್ ಕೊಡ್ತಿದ್ರು. ಹೌದು, ಅವ್ರಿಗೊಂದು ರೆಸ್ಪೆಕ್ಟ್ ಇತ್ತು. ಆ್ಯಂಡ್ ವಾಟ್ ಪೀಪಲ್ ಎಕ್ಸ್ಪೆಕ್ಟ್, ಈಗ ಇನ್ನು ನೀವೇನು ಎಕ್ಸ್ಪೆಕ್ಟ್ ಮಾಡಿ, ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ನಿಮ್ಗೆ ರೆಸ್ಪೆಕ್ಟ್ ಬೇಕಷ್ಟೇ. ನನಗೆ ಸಿಂಪತಿ ಬೇಡ. ಲೈಕ್ ಅವ್ರು ಚೇಂಜ್ ಆಗಿದ್ದಾರೆ ಪಾಪ, ಅವ್ರನ್ನ ನಾವು ಹೆಲ್ಪ್ ಮಾಡಬೇಕು, ಅವ್ರಿಗೆ ಅದು ಬೇಡ. ಲೈಕ್ ಒಂದು ಹುಡುಗಿನ ನೋಡಿದ್ರೆ ಹೇಗೆ ಗೌರವ ಕೊಡ್ತೀರಾ, ಒಂದು ಹುಡುಗನ ನೋಡಿದ್ರೆ ಹೇಗೆ ಗೌರವ ಕೊಡ್ತೀರಾ, ನಮ್ಮನ್ನು ಅದೇ ಥರ. ನನ್ನ 2-3 ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಹೇಳ್ತಾ ಇರ್ತೀನಿ, ನಾನು ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ, ಬಟ್ ಒಂದು ಹುಡುಗಿಗೆ ಸಿಗೋ ರೆಸ್ಪೆಕ್ಟ್ ಒಂದು ಹುಡುಗಂಗೆ ಸಿಗೋ ರೆಸ್ಪೆಕ್ಟ್ ನನಗಿಲ್ಲ. ದಟ್ಸ್ ವಾಟ್ ವೈ
ಅದನ್ನೇ ನನಗೂ ನಂಗೆ ತುಂಬಾ So, doubt ಇದು ಇದೆ. ಎಲ್ಲಿ ಸಮಸ್ಯೆ ಆಗತ್ತೆ ಅಂದ್ರೆ ನಕ್ಷತ್ರ ಈಗ ನೀವು ಅವಾಗಲೇ ಹೇಳಿ ಚಕ್ಕ ಮಾಮ ಅಂತ ನಮಗೂ ಇದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ವೆನ್ ವಿ ಟ್ರಾವೆಲ್ ಥ್ರೂ ಬಸ್ ಅವ್ರು ಬರ್ತಾರೆ, ದುಡ್ಡು ಕೇಳ್ತಾರೆ, ಅಂಡ್ ಅಲ್ಲಿಂದ ಒಂದು ಈ ಸಮಸ್ಯೆ ಹುಟ್ಕೊಂಡಿರೋದು. ಅಂಡ್ ಈಗ ಎಷ್ಟೊಂದು ಜನ ಸುಮ್ಮನೆ ದುಡ್ಡುಗೋಸ್ಕರ ದೇ ಆರ್ ಟೆಲ್ಲಿಂಗ್ ಜಸ್ಟ್ ಟ್ರಾನ್ಸ್ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಅಲ್ಲಿಂದ ಆಗಿದ್ದ ಸಮಸ್ಯೆ ಇವತ್ತು ರಿಯಲ್ ಟ್ರಾನ್ಸ್ ವುಮೆನ್ ಹೂ ಆರ್ ಬ್ಯೂಟಿಫುಲ್ ಸೋಲ್ಸ್ ಬೈ ಹೌದು, ಹೂ ಆರ್ ಬ್ಯೂಟಿಫುಲ್ ಸೋಲ್ಸ್, ಅವ್ರ ವುಮೆನ್ ದೇ ಆರ್ ಬ್ಯೂಟಿಫುಲ್ ಸೋಲ್ಸ್, ಅವರಿಗೆ ಸಮಸ್ಯೆ ಆಗ್ತಿದೆ, ತುಂಬಾ ಸಮಸ್ಯೆ ಆಗ್ತಿದೆ. ಅಂದ್ರೆ ಇವಾಗ ಏನ್ ಗೊತ್ತಾ ಪ್ರಾಬ್ಲಮ್, ಮನೇಲಿ ಇವಾಗ ತುಂಬಾ ಜನ ನಾನು ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಹೇಳ್ಕೊತಾರೆ. ಬಟ್ ಅಪ್ಪ ಅಮ್ಮ ಏನ್ ಮಾಡ್ತಾರೆ, ಅವ್ನು ಚೇಂಜ್ ಆದ್ರೆ ಎಲ್ಲಿ ಸಿಗ್ನಲ್ಗೆ ಹೋಗ್ಬಿಡ್ತಾನೆ, ಎಲ್ಲಿ ಇದು ಮಾಡ್ಬಿಡ್ತಾನೆ. ಬಟ್ ಅಪ್ಪ ಅಮ್ಮ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನಾವು ಯಾಕೆ ಹೋಗ್ತೀವಿ? ಅಪ್ಪ ಅಮ್ಮ ಓಕೆ ಚೇಂಜ್ ಆಗು, ಮನೇಲಿ ಇರು. ಅದೇ ಥರ ತುಂಬ ಜನ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೆ ಮುಂಚೆ, ಅಲ್ಲಿ ತುಂಬ ಜನ ಪೇರೆಂಟ್ಸ್ ಅಕ್ಸೆಪ್ಟ್ ಮಾಡಿರೋರು ಬರ್ತಾ ಇದ್ರು. ನಮ್ಮನೇಲಿ ಅಪ್ಪ ಅಮ್ಮ ಒಪ್ಕೊಂಡಿದ್ದಾರೆ ಕಣೆ, ಅಪ್ಪ ಅಮ್ಮನೇ ಸರ್ಜರಿ ಮಾಡಿಸಿದ್ರು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಪೇರೆಂಟ್ಸ್ ಇಬ್ಬರೇ, ತಂದೆ ತಾಯಿ ಇಬ್ಬರು ಸಪೋರ್ಟ್ ಸ್ಟಾರ್ಟ್ ಮಾಡಿದಾಗ ಇಡೀ ಫ್ಯಾಮಿಲಿ ಸೊಸೈಟಿ ಎಲ್ಲ ಬಾಯಿ ಮುಚ್ತಾರೆ. ಸೊ ಅವಾಗ ಅವ್ರ ಮನೆಯಿಂದ ಹೊರಗಡೆ ಬಂದು ಬೇರೆ ರೀತಿ ಮಾಡೋ ಕೆಲಸ ಏನೂ ಇರೋದಿಲ್ಲ. ಸೊ ಅವಾಗ ಇಡೀ ಸೊಸೈಟಿನೇ ಬಾಯಿ ಮುಚ್ಚುತ್ತೆ, ಅವ್ರ ಅಪ್ಪ ಅಮ್ಮನೇ ಒಪ್ಕೊಂಡಿದ್ದಾರೆ, ಇನ್ನು ನಮಗೇನು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ತುಂಬಾ ಭಯ ಆಗೋದು, ಆ ಕ್ಲಾಪ್ ಸೌಂಡ್ ಅದೆಲ್ಲ ಕೇಳಿದಾಗ ಕೈಕಾಲ್ ನಂಗೆ ಶಿವರ್ ಆಗೋದು. ಅವರೆಲ್ಲ ಹತ್ರ ಬರ್ತಾ ಇದ್ದಾರೆ. ನಾನೇ ಕ್ಯಾಬಲ್ಲಿ ಹೋಗ್ತಾ ಇರ್ತೀನಿ, ನಾನು ಮಾತಾಡ್ಸ್ತೀನ, ನನ್ನ ಕ್ಯಾಬ್ ಡ್ರೈವರ್ಗೆ ನಾನು ಟ್ರಾನ್ಸ್ ಅಂತ ಗೊತ್ತಿರಲ್ಲ. ಅವ್ರು ಹೇಳ್ತಾರೆ, ಮೇಡಮ್ ನೀವು ಆ ಥರದವ್ರ ಹತ್ರ ಎಲ್ಲ ಯಾಕೆ ಮಾತಾಡ್ತೀರಾ, ಸರಿ ಇಲ್ಲ ಮೇಡಮ್ ಅಂತವ್ರಲ್ಲ. ನಂಗೆ ಅವಾಗ ಎಷ್ಟು ಹರ್ಟ್ ಆಗುತ್ತೆ. ನಾನು ಅವಾಗ ಹೇಳ್ತೀನಿ, ಸರ್ ನಾನು ಅದೇ ಥರ. ಅದರಲ್ಲಿ ಇವಾಗ ತುಂಬ ಜನ ನನ್ನ ಫ್ರೆಂಡ್ಸೇ ಹೇಳಿದ್ದಾರೆ, ಅವ್ರು ನಾವು ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರು ಶಾಪ ಹಾಕೋದು, ಬೈಯೋದು ಎಲ್ಲ ಮಾಡ್ತಾರೆ. ಕೊಂತೀನಿ ಸೆಲೆಬ್ರಿಟೀಸ್ನ ನೋಡ್ತಾರಲ್ವಾ, ಹೀರೋಯಿನ್ಸ್ನ ನೋಡ್ತಾರಲ್ವಾ, ಅವ್ರನ್ನ ನೋಡಿ ಕಣ್ ತುಂಬ್ಕೊಂತಾರಲ್ವಾ, ಸೇಮ್ ಅದೇ ಥರ ನಮ್ಮನ್ನು. ಯಾರೋ ಒಂದು ಹುಡುಗಿ ಕಮೆಂಟ್ ಹಾಕಿದ್ಲು, ನೀನು ಟ್ರಾನ್ಸ್ ಆಗಿರೋದೇ ಈ ಥರ ಎಕ್ಸ್ಪೋಸ್ ಮಾಡೋದಕ್ಕೆ, ಇಷ್ಟು ಲಕ್ಷ ಕೊಟ್ಟು ಸರ್ಜರಿ ಮಾಡಿಸಿರೋದು ತೋರ್ಸೋದಕ್ಕ ಅಂತ. ಅಪ್ಪ ಅಮ್ಮ ನನ್ನನ್ನು ಈಚೆ ಹಾಕಿದ್ರು ಪರವಾಗಿಲ್ಲ, ನಾನು ಬೆಗ್ ಮಾಡಿದ್ರು ಪರವಾಗಿಲ್ಲ, ಸೆಕ್ಸ್ ವರ್ಕ್ ಮಾಡಿದ್ರು ಪರವಾಗಿಲ್ಲ, ನಾನು ಚೇಂಜ್ ಆಗ್ಬಿಡ್ಬೇಕು.